ಕೇಂದ್ರ ಸರ್ಕಾರದ ವಿರುದ್ಧ ಬಿಜೆಪಿ ಮಾಡ್ತಾ ಇರೋದು ಜನಾಕ್ರೋಶ ಅಂತೇಳಿ ನೋಡಿ, ಕಳೆದ 2 ವರ್ಷಗಳ ಅವಧಿಯಲ್ಲಿ ಈ ಸರ್ಕಾರ ಎಲ್ಲ ಆಡಳಿತ ರಂಗದಲ್ಲಿ ವೈಫಲ್ಯವನ್ನು ಕಂಡಿರುವಂಥದ್ದು. ಸ್ವತಃ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರೇ ಭ್ರಷ್ಟಾಚಾರದಲ್ಲಿ ನಂಬರ್ 1 ಅಂತೇಳಿ ಈ ಸರ್ಕಾರದ ಮೇಲೆ ಹೊಗಳಿಕೆಯನ್ನು ಅವ್ರು ಮಾಡಿದ ನಂತರ ನಿಜವಾಗಿ ಸಿದ್ದರಾಮಯ್ಯನವರಿಗೆ ಮಾನ ಮರ್ಯಾದೆ ಇದ್ದಿದ್ರೆ AICC ಅಧಿವೇಶನದಲ್ಲಿ ರಾಜೀನಾಮೆಯನ್ನು ಕೊಟ್ಟು ಬರಬೇಕಾಗಿತ್ತು. ಯಾಕೆಂದರೆ ಅವರ ಪಕ್ಕದಲ್ಲೇ ಇರುವಂಥ ಆರ್ಥಿಕ ಸಲಹೆಗಾರರು, ಅದರಲ್ಲೂ ಈ ವರ್ಷ ಈ ಬಜೆಟನ್ನು ಪ್ರಿಪೇರ್ ಮಾಡಿದಂಥವ್ರು ಭ್ರಷ್ಟಾಚಾರದಲ್ಲಿ ನಂಬರ್ 1 ಅಂತೇಳಿ ಅವ್ರು ಹೇಳ್ತಾರೆ. ಇನ್ನೊಬ್ಬರು ಸಚಿವರು ನಮ್ದು ಈಗ ಟೇಕ್ ಆಫ್ ಆಗಿದೆ ಅಂತೇಳಿ ಸುಧಾಕರ್ ಅವರು ಹೇಳಿಕೆ ಕೊಡ್ತಾರೆ. ಇದೆಲ್ಲ ನೋಡಿದಾಗ 2 ವರ್ಷದಲ್ಲಿ ಆಡಳಿತ ಏನು ನಡೀತಾಗಾರೆ, ಇದನ್ನು ಇವತ್ತು ಕಾಂಗ್ರೆಸ್ನವರೇ ಪ್ರಶ್ನೆ ಮಾಡ್ತಿರೋದು. ಇಂಥ ಸಂದರ್ಭದಲ್ಲಿ ದಲಿತರ ಹಣವನ್ನು ಮಿಸ್ಯೂಸ್ ಮಾಡಿರುವಂಥ ಸರ್ಕಾರ, ಮುಸ್ಲಿಂ ಓಲೈಕೆಯನ್ನು ವ್ಯಾಪಕವಾಗಿ ಹೆಚ್ಚಿಸುವಂಥ ಈ ಸರ್ಕಾರ, ಬೆಲೆ ಏರಿಕೆಯಲ್ಲಿ ಗರಿಷ್ಠ ಪ್ರಮಾಣವನ್ನು ಮುಟ್ಟಿರುವಂಥ ನಿನ್ನೆ AICC ಸಮಾವೇಶಗಳು ನಡೆದಾಗ ಗುಜರಾತ್ನಲ್ಲಿ ಕಾಂಗ್ರೆಸ್ಸಿಂದು ಒಬ್ಬರು ರಾಷ್ಟ್ರೀಯ ಅಧ್ಯಕ್ಷರನ್ನ ಯಾವ ರೀತಿ ಕಾಂಗ್ರೆಸ್ ನಡ್ಕೊಳ್ತು ನಮಗೆಲ್ಲ ಗೊತ್ತಿದ್ದಂತೆ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದರೂ ಕೂಡ ಆತ ಸಭಾಂಗಣದ ನಡುವೆ ಕೂತಿರ್ತಾರೆ, ಮಿಡಲ್ ಫ್ರೇಮಲ್ಲಿ ಕೂತಿರ್ತಾರೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಯಾವ ರೀತಿ ಸೈಡಲ್ಲಿ ಕೂರಿಸಿದ್ರು, ಬೇರೆ ಬೇರೆಯವರು ಎಲ್ಲೆಲ್ಲಿ ಕೂತಿದ್ರು ಅಂದರೆ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಿಗೆ ಗಾಂಧಿ ಕುಟುಂಬ ಯಾವ ರೀತಿ ಮರ್ಯಾದೆ ಕೊಡ್ತಾ ಇದೆ ಅನ್ನೋದರ ಜೊತೆಯಲ್ಲಿ ಒಬ್ಬ ದಲಿತ ನಾಯಕನನ್ನ ಯಾವ ರೀತಿ ಕಾಂಗ್ರೆಸ್ ನಡೆಸ್ಕೊಂಡಿದೆ. ದಲಿತರ ಬಗ್ಗೆ ಕಾಂಗ್ರೆಸ್ಸಿಗೆ ಮೊದಲಿಂದನೂ ಕೂಡ ಇದೇ ರೀತಿಯಾದಂಥ ಅಭಿಪ್ರಾಯ ಇರೋದು. ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ರೂ ಕೂಡ ದಲಿತ ಅನ್ನುವ ಕಾರಣಕ್ಕೆ ಅವ್ರಿಗೆ ಅಪಮಾನ ಮಾಡಿದ್ರು. ಕರ್ನಾಟಕದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿಯ ಒಬ್ಬ ದಲಿತ ಶಾಸಕನ ಮನೆ ಮೇಲೆ ಬೆಂಕಿ ಹಾಕಿದಾಗಲೂ ಕೂಡ ಇಲ್ಲಿರುವ ಕಾಂಗ್ರೆಸ್ಸಿನ ಸರ್ಕಾರ ಅಥವಾ ಕಾಂಗ್ರೆಸ್ಸಿನ ನಾಯಕರು ಶ್ರೀನಿವಾಸ ಮೂರ್ತಿಯ ಪರವಾಗಿ ನಿಲ್ಲೇ ಇಲ್ಲ. ಅಂದರೆ ದಲಿತರ ಬಗ್ಗೆ ಸಂಪೂರ್ಣವಾಗಿ ತಾತ್ಸಾರವನ್ನು ಹೊಂದಿರುವಂಥದ್ದು, ಅದು ರಾಷ್ಟ್ರೀಯ ಅಧ್ಯಕ್ಷರಿಂದ ಹಿಡಿದು ಕಾಲೋನಿಯಲ್ಲಿರುವಂಥ ಒಬ್ಬ ದಲಿತ ಬಂಧುವಿನ ತನಕವೂ ಕೂಡ ಕಾಂಗ್ರೆಸ್ ತನ್ನ ತುಷ್ಟೀಕರಣದ ರಾಜಕಾರಣಕ್ಕೆ ಬಳಸ್ಕೊಂಡಿದೆ ವಿನ ಅವ್ರನ್ನ ಉದ್ಧಾರ ಮಾಡಬೇಕು ಅಂತೇಳಿ ಕಾಂಗ್ರೆಸ್ಗೆ ಯಾವತ್ತೂ ಕೂಡ ಅನ್ನಿಸ್ಲಿಲ್ಲ. ನಾನು ಇವತ್ತು ಪತ್ರಿಕೆಗಳಲ್ಲಿ ನೋಡಿದೆ, ಜಾತಿ ಗಣತಿ ವರದಿಯನ್ನು ನಾಳೆ ಕ್ಯಾಬಿನೆಟ್ಟಲ್ಲಿ ತರ್ತಾ ಇದ್ದೀವಿ ಅಂತ ಅವರು ಉಲ್ಲೇಖ ಮಾಡಿದ್ದಾರೆ. ನಾನು ಸರ್ಕಾರಕ್ಕೆ ಕೇಳುವಂಥದ್ದು, ಈ ಜಾತಿ ಗಣತಿ ವರದಿ ಕಾಂತರಾಜು ವರದಿಯನ್ನು ಅವ್ರು ಜಾರಿಗೆ ತರ್ತಾ ಇದ್ದಾರಾ, ಅದು ಜಯಪ್ರಕಾಶ್ ಹೆಗಡೆ ವರದಿಯನ್ನು ತರ್ತಾ ಇದ್ದಾರಾ? ನೀವು ಕಾಂತರಾಜು ವರದಿಯನ್ನು ಜಾರಿಗೆ ತರ್ತಾ ಇದ್ರೆ ಜಯಪ್ರಕಾಶ್ ಹೆಗಡೆ ವರದಿ ಏನಾಯಿತು? ಅಥವಾ ಜಯಪ್ರಕಾಶ್ ಹೆಗಡೆ ವರದಿಯನ್ನು ತರ್ತಾ ಇದ್ರೆ ಕಾಂತರಾಜು ವರದಿ ಏನಾಯಿತು? ಇದರ ಎರಡರ ಸ್ಪಷ್ಟತೆಯನ್ನು ಸರ್ಕಾರ ಮಾಡಲೇಬೇಕು. ಅದು ಬಿಟ್ಟು ನಾನು ಚುನಾವಣೆಗಳ ಹತ್ರ ಬಂದಾಗ ಹಿಂದುಳಿದ ವರ್ಗ, ಇನ್ಯಾವುದೋ ನಿಮಗೆ ಅಪಾಯ ಆದಾಗ ಜಾತಿ ಗಣತಿ, ಇದು ಯಾವುದನ್ನು ಕೂಡ ದೀರ್ಘಕಾಲದಲ್ಲಿ ಕರ್ನಾಟಕದ ಜನ ನಂಬಲಿಕ್ಕೆ ಸಾಧ್ಯ ಇಲ್ಲ. ಕಳೆದ 2 ವರ್ಷಗಳಿಂದ ಹೇಳ್ತಾನೆ ಬಂದಿದ್ದೀರಿ, ನಾನು ಜಾತಿ ಗಣತಿಯನ್ನು ತರ್ತೇನೆ ಅಂತ. ಯಾವುದು ಜಾತಿ ಗಣತಿ ಅನ್ನೋದನ್ನ ಸರ್ಕಾರ ಸ್ಪಷ್ಟ ಮಾಡಿ ನಂತರ ಕ್ಯಾಬಿನೆಟ್ನಲ್ಲಿ ಅದನ್ನ ಅನುಮೋದನೆ ತಗೊಳ್ಬೇಕು ಅಂತ ನಾನು ಆಗ್ರಹ. ಅಲ್ಲ, ದಲಿತ ನಾಯಕರಿಗೆ ಅತ್ಯಂತ ಅವಹೇಳನ ಮಾಡಿದ ಅಂಬೇಡ್ಕರ್ನಿಂದ ಹಿಡಿದು ಅಂಬೇಡ್ಕರರಿಗೆ ಚುನಾವಣೆಯಲ್ಲಿ ಟಿಕೆಟನ್ನೇ ಕೊಡದಲ್ಲೇ ಇರುವಂತ ಸರ್ಕಾರ ಇತ್ತು. ಇವತ್ತು ಖರ್ಗೆ ಅವರಿಗೆ ನಿಜವಾಗಿ ಸ್ವಾಭಿಮಾನ ಇದ್ದಿದ್ರೆ ಅವ್ರು ಅಲ್ಲಿಂದ ಸಭೆಯಿಂದ ಎದ್ದು ಬರಬೇಕಾಗಿತ್ತು. ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರಿಗೆ ಸೋಪಾದಲ್ಲಿ ಮಿಡ್ಲ್ ಫ್ರೇಮ್ನಲ್ಲಿ ಕೂರ್ಲಿಕ್ಕೆ ಬಿಡದೆ ಇನ್ನೆಲ್ಲೋ ಕೂರ್ಲಿಕ್ಕೆ ಬಿಡ್ತಾರೆ ಅಂತಂದ್ರೆ, ಈಗಿನ ಮರದ ಕುರ್ಚಿಯಲ್ಲಿ ಕೂಡಕ್ಕೆ ಬಿಡ್ತಾರೆ ಅಂದ್ರೆ, ದಲಿತ ರಾಷ್ಟ್ರೀಯ ಅಧ್ಯಕ್ಷನಿಗೆ ಕಾಂಗ್ರೆಸ್ನಲ್ಲಿ ಈ ಪರಿಸ್ಥಿತಿ ಆದ್ರೆ ಊರಿನಲ್ಲಿರುವಂಥ ದಲಿತನ ಪರಿಸ್ಥಿತಿ ಏನು ಕಾಂಗ್ರೆಸ್ನ ಬಗ್ಗೆ? ಇದು ಇವತ್ತು ಚರ್ಚೆಯ ವಿಷಯ. ಇದನ್ನು ಕಾಂಗ್ರೆಸ್ಸೇ ಕ್ಷಮೆಯನ್ನು ಕೇಳಬೇಕು ಮತ್ತು ಸ್ವಾಭಿಮಾನದಿಂದ ಖರ್ಗೆ ಅವರು ಇದನ್ನ ಹಿಂದೆ ಸರಿಬೇಕು ಅಂತ ನಾನು ಆಗ್ರಹಿಸ್ತೇನೆ. ಕೇಂದ್ರ ಸರ್ಕಾರದ ವಿರುದ್ಧ ಬಿಜೆಪಿ ಮಾಡ್ತಾ ಇರೋದು ಜನಾಕ್ರೋಶ ಅಂತೇಳಿ ನೋಡಿ, ಕಳೆದ 2 ವರ್ಷಗಳ ಅವಧಿಯಲ್ಲಿ ಈ ಸರ್ಕಾರ ಎಲ್ಲ ಆಡಳಿತ ರಂಗದಲ್ಲಿ ವೈಫಲ್ಯವನ್ನು ಕಂಡಿರುವಂಥದ್ದು. ಸ್ವತಃ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರೇ ಭ್ರಷ್ಟಾಚಾರದಲ್ಲಿ ನಂಬರ್ 1 ಅಂತೇಳಿ ಈ ಸರ್ಕಾರದ ಮೇಲೆ ಹೊಗಳಿಕೆಯನ್ನು ಅವ್ರು ಮಾಡಿದ ನಂತರ ನಿಜವಾಗಿ ಸಿದ್ದರಾಮಯ್ಯನವರಿಗೆ ಮಾನ ಮರ್ಯಾದೆ ಇದ್ದಿದ್ರೆ AICC ಅಧಿವೇಶನದಲ್ಲಿ ರಾಜೀನಾಮೆಯನ್ನು ಕೊಟ್ಟು ಬರಬೇಕಾಗಿತ್ತು. ಯಾಕೆಂದರೆ ಅವರ ಪಕ್ಕದಲ್ಲೇ ಇರುವಂಥ ಆರ್ಥಿಕ ಸಲಹೆಗಾರರು, ಅದರಲ್ಲೂ ಈ ವರ್ಷ ಈ ಬಜೆಟನ್ನು ಪ್ರಿಪೇರ್ ಮಾಡಿದಂಥವ್ರು ಭ್ರಷ್ಟಾಚಾರದಲ್ಲಿ ನಂಬರ್ 1 ಅಂತೇಳಿ ಅವ್ರು ಹೇಳ್ತಾರೆ. ಇನ್ನೊಬ್ಬರು ಸಚಿವರು ನಮ್ದು ಈಗ ಟೇಕ್ ಆಫ್ ಆಗಿದೆ ಅಂತೇಳಿ ಸುಧಾಕರ್ ಅವರು ಹೇಳಿಕೆ ಕೊಡ್ತಾರೆ. ಇದೆಲ್ಲ ನೋಡಿದಾಗ 2 ವರ್ಷದಲ್ಲಿ ಆಡಳಿತ ಏನು ನಡೀತಾಗಾರೆ, ಇದನ್ನು ಇವತ್ತು ಕಾಂಗ್ರೆಸ್ನವರೇ ಪ್ರಶ್ನೆ ಮಾಡ್ತಿರೋದು. ಇಂಥ ಸಂದರ್ಭದಲ್ಲಿ ದಲಿತರ ಹಣವನ್ನು ಮಿಸ್ಯೂಸ್ ಮಾಡಿರುವಂಥ ಸರ್ಕಾರ, ಮುಸ್ಲಿಂ ಓಲೈಕೆಯನ್ನು ವ್ಯಾಪಕವಾಗಿ ಹೆಚ್ಚಿಸುವಂಥ ಈ ಸರ್ಕಾರ, ಬೆಲೆ ಏರಿಕೆಯಲ್ಲಿ ಗರಿಷ್ಠ ಪ್ರಮಾಣವನ್ನು ಮುಟ್ಟಿರುವಂಥ ನಿನ್ನೆ AICC
ಸಮಾವೇಶಗಳು ನಡೆದಾಗ ಗುಜರಾತ್ನಲ್ಲಿ ಕಾಂಗ್ರೆಸ್ಸಿಂದು ಒಬ್ಬರು ರಾಷ್ಟ್ರೀಯ ಅಧ್ಯಕ್ಷರನ್ನ ಯಾವ ರೀತಿ ಕಾಂಗ್ರೆಸ್ ನಡ್ಕೊಳ್ತು ನಮಗೆಲ್ಲ ಗೊತ್ತಿದ್ದಂತೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದರೂ ಕೂಡ ಆತ ಸಭಾಂಗಣದ ನಡುವೆ ಕೂತಿರ್ತಾರೆ, ಮಿಡಲ್ ಫ್ರೇಮಲ್ಲಿ ಕೂತಿರ್ತಾರೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಯಾವ ರೀತಿ ಸೈಡಲ್ಲಿ ಕೂರಿಸಿದ್ರು, ಬೇರೆ ಬೇರೆಯವರು ಎಲ್ಲೆಲ್ಲಿ ಕೂತಿದ್ರು ಅಂದರೆ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಿಗೆ ಗಾಂಧಿ ಕುಟುಂಬ ಯಾವ ರೀತಿ ಮರ್ಯಾದೆ ಕೊಡ್ತಾ ಇದೆ ಅನ್ನೋದರ ಜೊತೆನಲ್ಲಿ ಒಬ್ಬ ದಲಿತ ನಾಯಕನನ್ನ ಯಾವ ರೀತಿ ಕಾಂಗ್ರೆಸ್ ನಡೆಸ್ಕೊಂಡಿದೆ, ದಲಿತರ ಬಗ್ಗೆ ಕಾಂಗ್ರೆಸ್ಸಿಗೆ ಮೊದಲಿಂದನೂ ಕೂಡ ಇದೇ ರೀತಿಯಾದಂಥ ಅಭಿಪ್ರಾಯ ಇರೋದು. ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ರು ಕೂಡ ದಲಿತ ಅನ್ನುವ ಕಾರಣಕ್ಕೆ ಅವ್ರಿಗೆ ಅಪಮಾನ ಮಾಡಿದ್ರು. ಕರ್ನಾಟಕದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿಯ ಒಬ್ಬ ದಲಿತ ಶಾಸಕನ ಮನೆ ಮೇಲೆ ಬೆಂಕಿ ಹಾಕಿದಾಗಲೂ ಕೂಡ ಇಲ್ಲಿರುವ ಕಾಂಗ್ರೆಸ್ಸಿನ ಸರ್ಕಾರ ಅಥವಾ ಕಾಂಗ್ರೆಸ್ಸಿನ ನಾಯಕರು ಶ್ರೀನಿವಾಸ ಮೂರ್ತಿಯ ಪರವಾಗಿ ನಿಲ್ಲೇ ಇಲ್ಲ. ಅಂದರೆ ದಲಿತರ ಬಗ್ಗೆ ಸಂಪೂರ್ಣವಾಗಿ ತಾತ್ಸಾರವನ್ನು ಹೊಂದಿರುವಂಥದ್ದು, ಅದು ರಾಷ್ಟ್ರೀಯ ಅಧ್ಯಕ್ಷರಿಂದ ಹಿಡಿದು ಕಾಲೋನಿಯಲ್ಲಿರುವಂಥ ಒಬ್ಬ ದಲಿತ ಬಂಧುವಿನ ತನಕವೂ ಕೂಡ ಕಾಂಗ್ರೆಸ್ ತನ್ನ ತುಷ್ಟೀಕರಣದ ರಾಜಕಾರಣಕ್ಕೆ ಬಳಸ್ಕೊಂಡಿದೆ ವಿನ ಅವ್ರನ್ನ ಉದ್ಧಾರ ಮಾಡಬೇಕು ಅಂತೇಳಿ ಕಾಂಗ್ರೆಸ್ಗೆ ಯಾವತ್ತೂ ಕೂಡ ಅನ್ನಿಸ್ಲಿಲ್ಲ. ನಾನು ಇವತ್ತು ಪತ್ರಿಕೆಗಳಲ್ಲಿ ನೋಡಿದೆ, ಜಾತಿ ಗಣತಿ ವರದಿಯನ್ನು ನಾಳೆ ಕ್ಯಾಬಿನೆಟ್ಟಲ್ಲಿ ತರ್ತಾ ಇದ್ದೀವಿ ಅಂತ ಅವರು ಉಲ್ಲೇಖ ಮಾಡಿದ್ದಾರೆ. ನಾನು ಸರ್ಕಾರಕ್ಕೆ ಕೇಳುವಂಥದ್ದು, ಈ ಜಾತಿ ಗಣತಿ ವರದಿ ಕಾಂತರಾಜು ವರದಿಯನ್ನು ಅವ್ರು ಜಾರಿಗೆ ತರ್ತಾ ಇದ್ದಾರಾ ಅದು ಜಯಪ್ರಕಾಶ್ ಹೆಗಡೆ ವರದಿಯನ್ನು ತರ್ತಾ ಇದ್ದಾರಾ? ನೀವು ಕಾಂತರಾಜು ವರದಿಯನ್ನು ಜಾರಿಗೆ ತರ್ತಾ ಇದ್ರೆ ಜಯಪ್ರಕಾಶ್ ಹೆಗಡೆ ವರದಿ ಏನಾಯಿತು? ಅಥವಾ ಜಯಪ್ರಕಾಶ್ ಹೆಗಡೆ ವರದಿಯನ್ನು ತರ್ತಾ ಇದ್ರೆ ಕಾಂತರಾಜು ವರದಿ ಏನಾಯಿತು? ಇದರ ಎರಡರ ಸ್ಪಷ್ಟತೆಯನ್ನು ಸರ್ಕಾರ ಮಾಡಲೇಬೇಕು. ಅದು ಬಿಟ್ಟು ನಾನು ಚುನಾವಣೆಗಳ ಹತ್ರ ಬಂದಾಗ ಹಿಂದುಳಿದ ವರ್ಗ ಇನ್ಯಾವುದೋ ನಿಮಗೆ ಅಪಾಯ ಆದಾಗ ಜಾತಿ ಗಣತಿ, ಇದು ಯಾವುದನ್ನು ಕೂಡ ದೀರ್ಘಕಾಲದಲ್ಲಿ ಕರ್ನಾಟಕದ ಜನ ನಂಬಲಿಕ್ಕೆ ಸಾಧ್ಯ ಇಲ್ಲ. ಕಳೆದ 2 ವರ್ಷಗಳಿಂದ ಹೇಳ್ತಾನೆ ಬಂದಿದ್ದೀರಿ ನಾನು ಜಾತಿ ಗಣತಿಯನ್ನು ತರ್ತೇನೆ ಅಂತ. ಯಾವುದು ಜಾತಿ ಗಣತಿ ಅನ್ನೋದನ್ನ ಸರ್ಕಾರ ಸ್ಪಷ್ಟ ಮಾಡಿ ನಂತರ ಕ್ಯಾಬಿನೆಟ್ನಲ್ಲಿ ಅದನ್ನ ಅನುಮೋದನೆ ತಗೊಳ್ಬೇಕು ಅಂತ ನಾನು ಆಗ್ರಹ. ಅಲ್ಲ, ದಲಿತ ನಾಯಕರಿಗೆ ಅತ್ಯಂತ ಅವಹೇಳನ ಮಾಡಿದ ಅಂಬೇಡ್ಕರ್ನಿಂದ ಹಿಡಿದು ಅಂಬೇಡ್ಕರರಿಗೆ ಚುನಾವಣೆಯಲ್ಲಿ ಟಿಕೆಟ್ ಅನ್ನೇ ಕೊಡದಲ್ಲೇ ಇರುವಂತ ಸರ್ಕಾರ ಇತ್ತು. ಇವತ್ತು ಖರ್ಗೆ ಅವರಿಗೆ ನಿಜವಾಗಿ ಸ್ವಾಭಿಮಾನ ಇದ್ದಿದ್ರೆ ಅವ್ರು ಅಲ್ಲಿಂದ ಸಭೆಯಿಂದ ಎದ್ದು ಬರಬೇಕಾಗಿತ್ತು. ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರಿಗೆ ಸೋಪಾದಲ್ಲಿ ಮಿಡ್ಲ್ ಫ್ರೇಮ್ನಲ್ಲಿ ಕೂರ್ಲಿಕ್ಕೆ ಬಿಡದೆ ಇನ್ನೆಲ್ಲೋ ಕೂರ್ಲಿಕ್ಕೆ ಬಿಡ್ತಾರೆ ಅಂತಂದ್ರೆ, ಈಗಿನ ಮರದ ಕುರ್ಚಿಯಲ್ಲಿ ಕೂಡಕ್ಕೆ ಬಿಡ್ತಾರೆ ಅಂದ್ರೆ, ದಲಿತ ರಾಷ್ಟ್ರೀಯ ಅಧ್ಯಕ್ಷನಿಗೆ ಕಾಂಗ್ರೆಸ್ನಲ್ಲಿ ಈ ಪರಿಸ್ಥಿತಿ ಆದ್ರೆ ಊರಿನಲ್ಲಿರುವಂತ ದಲಿತನ ಪರಿಸ್ಥಿತಿ ಏನು ಕಾಂಗ್ರೆಸ್ನ ಬಗ್ಗೆ? ಇದು ಇವತ್ತು ಚರ್ಚೆಯ ವಿಷಯ. ಇದನ್ನು ಕಾಂಗ್ರೆಸ್ಸೇ ಕ್ಷಮೆಯನ್ನು ಕೇಳಬೇಕು ಮತ್ತು ಸ್ವಾಭಿಮಾನದಿಂದ ಖರ್ಗೆ ಅವರು ಇದನ್ನ ಹಿಂದೆ ಸರಿಬೇಕು ಅಂತ ನಾನು ಆಗ್ರಹಿಸ್ತೇನೆ. ಕೇಂದ್ರ ಸರ್ಕಾರದ ವಿರುದ್ಧ ಬಿಜೆಪಿ ಮಾಡ್ತಾ ಇರೋದು ಜನಾಕ್ರೋಶ ಅಂತೇಳಿ ನೋಡಿ, ಕಳೆದ 2 ವರ್ಷಗಳ ಅವಧಿಯಲ್ಲಿ ಈ ಸರ್ಕಾರ ಎಲ್ಲ ಆಡಳಿತ ರಂಗದಲ್ಲಿ ವೈಫಲ್ಯವನ್ನು ಕಂಡಿರುವಂಥದ್ದು. ಸ್ವತಃ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರೇ ಭ್ರಷ್ಟಾಚಾರದಲ್ಲಿ ನಂಬರ್ 1 ಅಂತೇಳಿ ಈ ಸರ್ಕಾರದ ಮೇಲೆ ಹೊಗಳಿಕೆಯನ್ನು ಅವ್ರು ಮಾಡಿದ ನಂತರ ನಿಜವಾಗಿ ಸಿದ್ದರಾಮಯ್ಯನವರಿಗೆ ಮಾನ ಮರ್ಯಾದೆ ಇದ್ದಿದ್ರೆ AICC ಅಧಿವೇಶನದಲ್ಲಿ ರಾಜೀನಾಮೆಯನ್ನು ಕೊಟ್ಟು ಬರಬೇಕಾಗಿತ್ತು. ಯಾಕೆಂದರೆ ಅವರ ಪಕ್ಕದಲ್ಲೇ ಇರುವಂಥ ಆರ್ಥಿಕ ಸಲಹೆಗಾರರು, ಅದರಲ್ಲೂ ಈ ವರ್ಷ ಈ ಬಜೆಟನ್ನು ಪ್ರಿಪೇರ್ ಮಾಡಿದಂಥವ್ರು ಭ್ರಷ್ಟಾಚಾರದಲ್ಲಿ ನಂಬರ್ 1 ಅಂತೇಳಿ ಅವ್ರು ಹೇಳ್ತಾರೆ. ಇನ್ನೊಬ್ಬರು ಸಚಿವರು ನಮ್ದು ಈಗ ಟೇಕ್ ಆಫ್ ಆಗಿದೆ ಅಂತೇಳಿ ಸುಧಾಕರ್ ಅವರು ಹೇಳಿಕೆ ಕೊಡ್ತಾರೆ. ಇದೆಲ್ಲ ನೋಡಿದಾಗ 2 ವರ್ಷದಲ್ಲಿ ಆಡಳಿತ ಏನು ನಡೀತಾಗಾರೆ? ಇದನ್ನು ಇವತ್ತು ಕಾಂಗ್ರೆಸ್ನವರೇ ಪ್ರಶ್ನೆ ಮಾಡ್ತಿರೋದು. ಇಂಥ ಸಂದರ್ಭದಲ್ಲಿ ದಲಿತರ ಹಣವನ್ನು ಮಿಸ್ಯೂಸ್ ಮಾಡಿರುವಂಥ ಸರ್ಕಾರ, ಮುಸ್ಲಿಂ ಓಲೈಕೆಯನ್ನು ವ್ಯಾಪಕವಾಗಿ ಹೆಚ್ಚಿಸುವಂಥ ಈ ಸರ್ಕಾರ, ಬೆಲೆ ಏರಿಕೆಯಲ್ಲಿ ಗರಿಷ್ಠ ಪ್ರಮಾಣವನ್ನು ಮುಟ್ಟಿರುವಂಥ ನಿನ್ನೆ AICC ಸಮಾವೇಶಗಳು ನಡೆದಾಗ ಗುಜರಾತ್ನಲ್ಲಿ ಕಾಂಗ್ರೆಸ್ಸಿಂದು ಒಬ್ಬರು ರಾಷ್ಟ್ರೀಯ ಅಧ್ಯಕ್ಷರನ್ನ ಯಾವ ರೀತಿ ಕಾಂಗ್ರೆಸ್ ನಡ್ಕೊಳ್ತು ನಮಗೆಲ್ಲ ಗೊತ್ತಿದ್ದಂತೆ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದರೂ ಕೂಡ ಆತ ಸಭಾಂಗಣದ ನಡುವೆ ಕೂತಿರ್ತಾರೆ, ಮಿಡಲ್ ಫ್ರೇಮಲ್ಲಿ ಕೂತಿರ್ತಾರೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಯಾವ ರೀತಿ ಸೈಡಲ್ಲಿ ಕೂರಿಸಿದ್ರು, ಬೇರೆ ಬೇರೆಯವರು ಎಲ್ಲೆಲ್ಲಿ ಕೂತಿದ್ರು ಅಂದರೆ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಿಗೆ ಗಾಂಧಿ ಕುಟುಂಬ ಯಾವ ರೀತಿ ಮರ್ಯಾದೆ ಕೊಡ್ತಾ ಇದೆ ಅನ್ನೋದರ ಜೊತೆನಲ್ಲಿ ಒಬ್ಬ ದಲಿತ ನಾಯಕನನ್ನ ಯಾವ ರೀತಿ ಕಾಂಗ್ರೆಸ್ ನಡೆಸ್ಕೊಂಡಿದೆ, ದಲಿತರ ಬಗ್ಗೆ ಕಾಂಗ್ರೆಸ್ಸಿಗೆ ಮೊದಲಿಂದನೂ ಕೂಡ ಇದೇ ರೀತಿಯಾದಂಥ ಅಭಿಪ್ರಾಯ ಇರೋದು. ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ರು ಕೂಡ ದಲಿತ ಅನ್ನುವ ಕಾರಣಕ್ಕೆ ಅವ್ರಿಗೆ ಅಪಮಾನ ಮಾಡಿದ್ರು. ಕರ್ನಾಟಕದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿಯ ಒಬ್ಬ ದಲಿತ ಶಾಸಕನ ಮನೆ ಮೇಲೆ ಬೆಂಕಿ ಹಾಕಿದಾಗಲೂ ಕೂಡ ಇಲ್ಲಿರುವ ಕಾಂಗ್ರೆಸ್ಸಿನ ಸರ್ಕಾರ ಅಥವಾ ಕಾಂಗ್ರೆಸ್ಸಿನ ನಾಯಕರು ಶ್ರೀನಿವಾಸ ಮೂರ್ತಿಯ ಪರವಾಗಿ ನಿಲ್ಲೇ ಇಲ್ಲ. ಅಂದರೆ ದಲಿತರ ಬಗ್ಗೆ ಸಂಪೂರ್ಣವಾಗಿ ತಾತ್ಸಾರವನ್ನು ಹೊಂದಿರುವಂಥದ್ದು, ಅದು ರಾಷ್ಟ್ರೀಯ ಅಧ್ಯಕ್ಷರಿಂದ ಹಿಡಿದು ಕಾಲೋನಿಯಲ್ಲಿರುವಂಥ ಒಬ್ಬ ದಲಿತ ಬಂಧುವಿನ ತನಕವೂ ಕೂಡ ಕಾಂಗ್ರೆಸ್ ತನ್ನ ತುಷ್ಟೀಕರಣದ ರಾಜಕಾರಣಕ್ಕೆ ಬಳಸ್ಕೊಂಡಿದೆ ವಿನ ಅವ್ರನ್ನ ಉದ್ಧಾರ ಮಾಡಬೇಕು ಅಂತೇಳಿ ಕಾಂಗ್ರೆಸ್ಗೆ ಯಾವತ್ತೂ ಕೂಡ ಅನ್ನಿಸ್ಲಿಲ್ಲ.
ನಾನು ಇವತ್ತು ಪತ್ರಿಕೆಗಳಲ್ಲಿ ನೋಡಿದೆ, ಜಾತಿ ಗಣತಿ ವರದಿಯನ್ನು ನಾಳೆ ಕ್ಯಾಬಿನೆಟ್ಟಲ್ಲಿ ತರ್ತಾ ಇದ್ದೀವಿ ಅಂತ ಅವರು ಉಲ್ಲೇಖ ಮಾಡಿದ್ದಾರೆ. ನಾನು ಸರ್ಕಾರಕ್ಕೆ ಕೇಳುವಂಥದ್ದು, ಈ ಜಾತಿ ಗಣತಿ ವರದಿ ಕಾಂತರಾಜು ವರದಿಯನ್ನು ಅವ್ರು ಜಾರಿಗೆ ತರ್ತಾ ಇದ್ದಾರಾ, ಅದು ಜಯಪ್ರಕಾಶ್ ಹೆಗಡೆ ವರದಿಯನ್ನು ತರ್ತಾ ಇದ್ದಾರಾ? ನೀವು ಕಾಂತರಾಜು ವರದಿಯನ್ನು ಜಾರಿಗೆ ತರ್ತಾ ಇದ್ರೆ ಜಯಪ್ರಕಾಶ್ ಹೆಗಡೆ ವರದಿ ಏನಾಯಿತು? ಅಥವಾ ಜಯಪ್ರಕಾಶ್ ಹೆಗಡೆ ವರದಿಯನ್ನು ತರ್ತಾ ಇದ್ರೆ ಕಾಂತರಾಜು ವರದಿ ಏನಾಯಿತು? ಇದರ ಎರಡರ ಸ್ಪಷ್ಟತೆಯನ್ನು ಸರ್ಕಾರ ಮಾಡಲೇಬೇಕು. ಅದು ಬಿಟ್ಟು ನಾನು ಚುನಾವಣೆಗಳ ಹತ್ರ ಬಂದಾಗ ಹಿಂದುಳಿದ ವರ್ಗ, ಇನ್ಯಾವುದೋ ನಿಮಗೆ ಅಪಾಯ ಆದಾಗ ಜಾತಿ ಗಣತಿ, ಇದು ಯಾವುದನ್ನು ಕೂಡ ದೀರ್ಘಕಾಲದಲ್ಲಿ ಕರ್ನಾಟಕದ ಜನ ನಂಬಲಿಕ್ಕೆ ಸಾಧ್ಯ ಇಲ್ಲ. ಕಳೆದ 2 ವರ್ಷಗಳಿಂದ ಹೇಳ್ತಾನೆ ಬಂದಿದ್ದೀರಿ, ನಾನು ಜಾತಿ ಗಣತಿಯನ್ನು ತರ್ತೇನೆ ಅಂತ. ಯಾವುದು ಜಾತಿ ಗಣತಿ ಅನ್ನೋದನ್ನ ಸರ್ಕಾರ ಸ್ಪಷ್ಟ ಮಾಡಿ ನಂತರ ಕ್ಯಾಬಿನೆಟ್ನಲ್ಲಿ ಅದನ್ನ ಅನುಮೋದನೆ ತಗೊಳ್ಬೇಕು ಅಂತ ನಾನು ಆಗ್ರಹ. ಸೋಫಾ ಮತ್ತು ಮಿಡ್ಲ್ ಫ್ರೇಮ್ ಅಲ್ಲ, ದಲಿತ ನಾಯಕರಿಗೆ ಅತ್ಯಂತ ಅವಹೇಳನ ಮಾಡಿದ ಅಂಬೇಡ್ಕರ್ನಿಂದ ಹಿಡಿದು ಅಂಬೇಡ್ಕರರಿಗೆ ಚುನಾವಣೆಯಲ್ಲಿ ಟಿಕೆಟ್ ಅನ್ನೇ ಕೊಡದಲ್ಲೇ ಇರುವಂತ ಸರ್ಕಾರ ಇತ್ತು. ಇವತ್ತು ಖರ್ಗೆ ಅವರಿಗೆ ನಿಜವಾಗಿ ಸ್ವಾಭಿಮಾನ ಇದ್ದಿದ್ರೆ ಅವ್ರು ಅಲ್ಲಿಂದ ಸಭೆಯಿಂದ ಎದ್ದು ಬರಬೇಕಾಗಿತ್ತು. ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರಿಗೆ ಸೋಫಾದಲ್ಲಿ ಮಿಡ್ಲ್ ಫ್ರೇಮ್ ನಲ್ಲಿ ಕೂರ್ಲಿಕ್ಕೆ ಬಿಡದೆ ಇನ್ನೆಲ್ಲೋ ಕೂರ್ಲಿಕ್ಕೆ ಬಿಡ್ತಾರೆ ಅಂತಂದ್ರೆ, ಇನ್ನ ಮರದ ಕುರ್ಚಿಯಲ್ಲಿ ಕೂಡಕ್ ಬಿಡ್ತಾರೆ ಅಂದ್ರೆ, ದಲಿತ ರಾಷ್ಟ್ರೀಯ ಅಧ್ಯಕ್ಷನಿಗೆ ಕಾಂಗ್ರೆಸ್ನಲ್ಲಿ ಈ ಪರಿಸ್ಥಿತಿ ಆದ್ರೆ ಊರಿನಲ್ಲಿರುವಂತ ದಲಿತನ ಪರಿಸ್ಥಿತಿ ಏನು ಕಾಂಗ್ರೆಸ್ನ ಬಗ್ಗೆ? ಇದು ಇವತ್ತು ಚರ್ಚೆಯ ವಿಷಯ. ಇದನ್ನು ಕಾಂಗ್ರೆಸ್ಸೇ ಕ್ಷಮೆಯನ್ನು ಕೇಳಬೇಕು ಮತ್ತು ಸ್ವಾಭಿಮಾನದಿಂದ ಖರ್ಗೆ ಅವರು ಇದನ್ನ ಹಿಂದೆ ಸರಿಬೇಕು ಅಂತ ನಾನು ಆಗ್ರಹಿಸ್ತೇನೆ.